ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಪಾಲಿಕೆ ಆಯುಕ್ತೆಯಾಗಿ ನಾನು ಅಧಿಕಾರವನ್ನು ವಹಿಸ್ಕೊಂಡಿದ್ದೇನೆ. ಈಗಾಗಲೇ ಈ ಹಿಂದೆ ಇದ್ದಂತಹ ಅಧಿಕಾರಿಗಳು ಮೈಸೂರು ಸ್ವಚ್ಛ ಸರ್ವೇಕ್ಷಣೆ ಕಾರ್ಯ, ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ, ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸೋಂಥ ಕಾರ್ಯ, ಹಾಗೆ ಕಂದಾಯ ವಸೂಲಾತಿ, ಖಾತೆ, ವೈಟ್ ಟ್ಯಾಪಿಂಗ್ ಎಲ್ಲ ವಿವಿಧ ಹಂತದ ಕಾಮಗಾರಿಗಳು ಪ್ರತಿಯೊಂದಕ್ಕೂ ಚಾಲನೆ ಕೊಟ್ಟು ಕಾರ್ಯರೂಪವನ್ನು ಮಾಡಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆ ಎಂದಾಕ್ಷಣ ನಮಗೆ ಮುಖ್ಯವಾಗಿ ಸ್ವಚ್ಛತೆ ಅನ್ನೋದೇ ಮೊದಲ ಆದ್ಯತೆ. ಮೈಸೂರು ಈಗ ಆಲ್ರೆಡಿ ನಂಬರ್ 1 ಜಿಲ್ಲೆ ದೇಶದಲ್ಲೇ ಸ್ವಚ್ಛ ನಗರಿಯಾಗಿ ಹೆಸರುವಾಸಿಯಾಗಿದೆ. ಈ ಸಾರಿನೂ ಕೂಡ ಸ್ವಚ್ಛ ನಗರಿ ಪಟ್ಟಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಮಾಡಿದ್ದಾರೆ. ಇನ್ನೇನು ಉಳಿಕೆ ಕೆಲಸಗಳಿದೆ ಸ್ವಚ್ಛ ನಗರಿ ಅನ್ನಿಸ್ಲಿಕ್ಕೆ, ಅದನ್ನು ನಾವು ಕೈ ಜೋಡಿಸೋಣ ಶೀಘ್ರವಾಗಿ. ಆದ್ಯತೆ ಮೇರೆಗೆ ನಮಗೆ ಬೇಕಾಗಿರೋದೇ ನಗರದ ಮೂಲಭೂತ ಸೌಕರ್ಯಗಳು. ಈ ನಿಟ್ಟಿನಲ್ಲಿ 4 ಜನ ಶಾಸಕರೊಂದಿಗೆ ಚರ್ಚಿಸಿ ನಗರದಲ್ಲಿ ಆಗಬೇಕಾದಂತಹ ಮೂಲಭೂತ ಸೌಕರ್ಯಗಳು, ಜೊತೆಗೆ ಮಳೆ ಶುರುವಾಗಿರೋದ್ರಿಂದ ಲೋಲ್ಯಾಂಡ್ ಏರಿಯಾಗಳನ್ನು ಗುರುತಿಸಿ ಎಲ್ಲೂ ಸಹ ಸಾರ್ವಜನಿಕರು ಪರದಾಡದೇ ಇರೋ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಫಸ್ಟು ಒತ್ತು ಕೊಡೋಣ. ಈ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರ ಸಹಕಾರ ಸಹಭಾಗನ ತಗೊಂಡು ನಾವು ಅವ್ರನ್ನೆಲ್ಲ ಮನವೊಲಿಸಿ ಸ್ವಚ್ಛತೆ, ನಾವು ಕಸ ಹಾಕಿ ತೆಗೆಯೋದಕ್ಕೆ ಮುಂಚೆ ಆ ಕಸವನ್ನು ಹಾಕದೇ ಇರೋ ರೀತಿಯಲ್ಲೇ ನಾವು ಸಾಕಷ್ಟು ಕ್ರಮಗಳನ್ನು ಮುನ್ನೆಚ್ಚರಿಕೆಯಾಗಿ ತಗೊಂಡು ಮೈಸೂರು ಮಹಾನಗರ ಪಾಲಿಕೆಯನ್ನು ಒಂದು ಮೈಸೂರು ಪರಂಪರಾ ಸಿಟಿ, ಹೆರಿಟೇಜ್ ಸಿಟಿ, ಹೆರಿಟೇಜನ್ನು ಸಹ ಉಳಿಸ್ಕೊಂಡು ನಾಗರಿಕರು ಸಣ್ಣ ಸಣ್ಣ ಖಾತಾ, ಕಂದಾಯ ಇಂಥದ್ದಕ್ಕೆ ಅಲ್ದಾಡದೇ ಇರೋ ರೀತಿಯಲ್ಲಿ ಸರಳೀಕರಣಗೊಳಿಸಿ ಅವರಿಗೆ ಸುಗಮವಾಗಿ ಕೆಲಸ ಕಾರ್ಯಗಳಾಗೋ ಥರ, ಜೊತೆಗೆ ಪಾಲಿಕೆ ಎಂದಾಕ್ಷಣ ಸಾಕಷ್ಟು ಸಿಬ್ಬಂದಿ ಸಾಕಷ್ಟು ವಿಭಾಗಗಳಿದೆ. ಎಲ್ಲ ವಿಭಾಗಗಳಿಗೂ ಸ್ವಲ್ಪ ಚುರುಕು ಮಾಡೋ ರೀತಿಯಲ್ಲಿ ಹಂತವಾಗಿ ಆದ್ಯತೆ ಮೇಲೆ ಮೈಸೂರು ನಗರಕ್ಕೆ, ನಗರೀಕರಣ ಸೌಂದರ್ಯಕ್ಕೆ ಹೆಚ್ಚು ಒತ್ತು ಕೊಡೋದು ಆದ್ಯತೆ ಆಗಿದೆ. ನಾನು ಅದಕ್ಕೆ ಹೇಳಿದೆ, ಈಗಷ್ಟೇ ಬಂದಿದ್ದೀನಿ. ಬಟ್ ನಾವು ಪಾಲಿಕೆ ಸಿಬ್ಬಂದಿ ಇಡೀ ನಗರಾದ್ಯಂತ ಒಂದು ಟೈಮಲ್ಲಿ ಸ್ವಚ್ಛತೆ ಮಾಡಿದರೂ ಸಹ ಇದಕ್ಕೆ ಸಾರ್ವಜನಿಕರ ಸಹಭಾಗ್ಯನೇ ಮುಖ್ಯ. ಅವರು ಎಷ್ಟೇ ಅರಿವು ಮೂಡಿಸಿದರೂ ಸಹ ಯಾರೆಲ್ಲ ಈ ರೀತಿ ಸೌಂದರ್ಯನ ಹಾಳು ಮಾಡಲಿಕ್ಕೆ ಕಸವನ್ನು ಎಲ್ಲೆಂದರಲ್ಲಿ ಸುರಿಯುವಂಥದ್ದು, ಅದರಲ್ಲಿ ಒಂದು ಟೀಮ್ ವರ್ಕ್ ಆಗಿ ನಾವು ಕೆಲಸ ಮಾಡಬೇಕಾಗಿದೆ. ಹೆಚ್ಚೆಚ್ಚು ಅರಿವು ಮೂಡಿಸೋದು ಅಥವಾ ಇನ್ನೇನು ಹೊಸ ಸ್ಟ್ರಾಟಜಿನ ಯೂಸ್ ಮಾಡಬೇಕಾಗಿದೆ. ಈ ರಸ್ತೆ ಬದಿ ಕಸ ಸುರಿಯುವಂಥದ್ದು ಅಥವಾ ಪರಿಸರ ನೈರ್ಮಲ್ಯ ಮಾಡುವಂಥದ್ದಕ್ಕೆ ಒಂದಷ್ಟು ಸ್ಟ್ರಾಟಜಿಗಳನ್ನು ಮಾಡಿಕೊಂಡು ಹಂತವಾಗಿ ಈಗ ಆಲ್ರೆಡಿ ಮಾಡಿರುವಂಥ ರೂಪುರೇಷೆಗಳನ್ನೇ ಮುಂದೆ ತಗೊಂಡು ಸಕ್ಸಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಫುಟ್ಪಾತ್ ಒತ್ತುವರಿ, ಹೌದು. ಅಲ್ಲೇನಾಗಿದೆ, ಫುಟ್ಪಾತ್ ಒತ್ತುವರಿ ಎಂದಾಕ್ಷಣ ನಮಗೆ ಫುಟ್ಪಾತ್ನಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಜನರ ಜೀವನವೂ ಇದೆ, ಜೊತೆಗೆ ಮೈಸೂರು ನಗರದ ಸೌಂದರ್ಯನೂ ಇದೆ. ಹಾಗಾಗಿ ಶಾಸಕರ ಜೊತೆ ಮತ್ತು ಸ್ಥಳೀಯ ಯಾರೆಲ್ಲ ಮಹಾನಗರ ಪಾಲಿಕೆಗೆ ಹೆಚ್ಚು ದುಡಿದಿದ್ದಾರೆ, ಅನುಭವಸ್ಥರಿದ್ದಾರೆ, ಅಂಥವ್ರದ್ದೆಲ್ಲ ಮಾರ್ಗದರ್ಶನಗಳನ್ನ ತಗೊಂಡು ಫುಟ್ಪಾತ್ ತೆರವು ಅವಶ್ಯಕವಾಗಿದೆ. ಸುಪ್ರೀಂ ಕೋರ್ಟ್ದಾಗಿರ್ಬೋದು ಅಥವಾ ಬೆಂಗಳೂರು ಮಹಾನಗರ ಪಾಲಿಕೆದಾಗಿರ್ಬೋದು. ನಾವು ಯಾರಿಗೂ ತೊಂದರೆ ಆಗದೆ ಇರೋ ರೀತಿ ಅವರಿಗೂ ಒಂದು ಸ್ಥಳಾಂತರ ಮಾಡೋದ್ರ ಮೂಲಕ ಹಂತವಾಗಿ ನಿರ್ಧಾರಗಳನ್ನು ತಗೊಂಡು ಖಂಡಿತ ಫುಟ್ಪಾತ್ ತೆರವರಿ ಒತ್ತು. ಹೌದು ರಾಜಪಥದಲ್ಲಂತೂ ನಾವು ತಗೊಳ್ಳೇಬೇಕು. ಎಲ್ಲರ ನಾವು ಏನಂದರೆ ಅವರ ಹೊಟ್ಟೆ ಮೇಲೂ ನಾವು ಉಳಿಯೋಕ್ಕಾಗಲ್ಲ. ಬಟ್ ಅವ್ರಿಗೇನಾದ್ರು ಒಂದು ಸ್ಥಳಾಂತರ ಮಾಡಿ ಪರ್ಯಾಯ ವ್ಯವಸ್ಥೆ ಮಾಡಿ ನಾವು ಒಂದು ಹಂತವಾಗಿ ಒಂದು ನಿರ್ಧಾರ ತಗೊಳ್ಳೋಣ. ಖಾತೆ ಕಂದಾಯದಲ್ಲಿ ಅಲಿಯುವಂಥ ಪ್ರಶ್ನೆ ಬರೋದಿಲ್ಲ. ಯಾಕೆಂದರೆ ನಮಗೂ ಝೋನಲ್ ಆಫೀಸರ್ ಆಗಿ, ವಲಯ ಆಯುಕ್ತೆಯಾಗಿ ಸಾಕಷ್ಟು ಕೆಲಸ ಮಾಡಿರೋ ಅನುಭವ ಇದೆ. ಹಾಗಾಗಿ ಎಲ್ಲೆಲ್ಲಿ ಯಾವ್ಯಾವುದಕ್ಕೆ ಸರಳೀಕರಣ ಮಾಡ್ಬೋದು ಅನ್ನೋದು ಗೊತ್ತಿದೆ. ಹಾಗಾಗಿ ನಾವು ಕೆಳ ಹಂತದ ಅಧಿಕಾರಿಗಳಿಗೆ ಸಾಕಷ್ಟು ಹುರಿದುಂಬಿಸಿ ಅವ್ರಿಗೂ ಎಲ್ಲೆಲ್ಲಿ ಅವ್ರಿಗೇನು ಸಮಸ್ಯೆ ಆಗುತ್ತೆ, ಯಾಕೆ ವಿಳಂಬ ಆಗ್ತದೆ, ಅದನ್ನೆಲ್ಲ ಕಂಡಿಡಿದು ಜನಪರ ಜನಸ್ನೇಹಿಯಾಗಿ ಖಾತಾ ಕಂದಾಯ ಇಂಥ ಸಣ್ಣ ಸಣ್ಣದು ಕಾರ್ಯಕೆಲಸಗಳೇನಿದೆ ಅದನ್ನು ಚುರುಕು ಮೂಡಿಸುವಂಥ ಕೆಲಸ ಮಾಡಿ. ನಿಜವಾಗೂ ಇಟ್ಸ್ ವೆರಿ ಚಾಲೆಂಜಿಂಗ್ ಪೋಸ್ಟ್. ವಿಮೆನ್ ಆಫೀಸರ್ ಅಂತ ಅಲ್ಲ, ಆದರೆ ಮೈಸೂರು ಮಹಾನಗರ ಪಾಲಿಕೆ ಎನ್ನುವಾಗ ತುಂಬ ಸ್ಥಳೀಯವಾಗಿ ಒತ್ತಡ ಇರುತ್ತೆ.
ವೈಯಕ್ತಿಕವಾಗಿ ಇಂಥ ಒಂದು ಹುದ್ದೆಗೆ ಕೂರುವಂಥದ್ದು ನಮ್ಮ ಪ್ರೌಢ ಇರುತ್ತೆ. ಆದರೂ ಚಾಲೆಂಜಿಂಗ್ ಇದೆ. ಎಲ್ಲರ ಸಹಕಾರದೊಂದಿಗೆ ಕೆಲಸ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ತಿಳ್ಕೊಂಡು ಜನರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಏನೆಲ್ಲ ಪರಿಹಾರಗಳನ್ನ ಕಂಡುಹಿಡ್ಕೊಬೋದು. ಮೋರೋವರ್ ಈಗ ನಮಗೆ ಕೌನ್ಸಿಲ್ ಬಾಡಿ ಇಲ್ಲ, ಹಾಗಾಗಿ ಇದರಲ್ಲಿ ಸಾಕಷ್ಟು ಅನುಭವ ಇರುವಂಥ ಮಹಾಪೌರರುಗಳೆಲ್ಲ ಅವರೆಲ್ಲ ಇದ್ದಾರೆ. ಹಾಗಾಗಿ ನಿಜವಾಗ್ಲೂ ಸಂತೋಷದ ವಿಚಾರ. ಇಂತಹ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಿರ್ಮಿಸಿರ್ತಕ್ಕಂಥ ಸಂಸ್ಥೆಗೆ ಒಂದು ಹೆಸರು ತರ್ತಕ್ಕಂಥ ಕೆಲಸವನ್ನು ಖಂಡಿತ ಮಾಡ್ತೇನೆ ಅನ್ನೋ ಒಂದು ಆಶಾಭಾವನೆ ನನಗಿದೆ. ಖಂಡಿತ ಮಾಡ್ತೀನಿ.